ಬರಲಿಲ್ಲ ಬಾಗಲಕೋಟೆ ಅವ್ರದ್ದು ಜೊತೆಗೆ ಯಾವ ಅವರೇ ಚುನಾವಣೆ ಮಾಡ್ಕೊಳ್ಳಿ ಅಂತ ಅನ್ನೋ ಮಾತು ಹೇಳಿದ್ದಾರೆ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ಮತ್ತು ಈಗ ವೀಣಾ ಕಾಶ್ಯಪ್ನವ್ರು ನಿಂತಾಗ ನಾನು ಚುನಾವಣೆ ಮಾಡಿನಲ್ಲ, ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವಾಗ. ಅವ್ರು ಆ ಥರ ಅವ್ರು ಹೇಳಿರ್ಲಿಕ್ಕಿಲ್ಲ. ನೀವೇನಾರೇ ಪಕ್ಷ ಗೆಲ್ಲಿಸ್ತಕ್ಕಂಥ ಕೆಲಸ ಜವಾಬ್ದಾರಿ ಅವ್ರಿಗೂ ಇದೆ, ನನಗೂ ಇದೆ. ಇದು ಪಕ್ಷದ ಸಲುವಾಗೇ ಇದು ಮಾಡೋದು, ವೈಯಕ್ತಿಕ ಸಲುವಾಗಿ ಅಲ್ಲ. ನೋಡಿ, ಅದು ಮೇಲಿನವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಅದ್ರ ಬಗ್ಗೆ ನಾವು ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ಯಾರಿಗೆ ಕೊಟ್ರೂ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡೀವಿ, ಅವರು ಮಾಡಬೇಕಾಗುತ್ತೆ. ಶಿಫಾರಸ್ ಮಾಡ್ತಕ್ಕಂಥ ಕೆಲಸ ಯಾರೂ ಮಾಡೋದಿಲ್ಲ, ಪಕ್ಷ ಮಾಡ್ತದೆ, ಕಾರ್ಯಕರ್ತರು ಮಾಡ್ತಾರೆ. ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಬೇಡಿ. ಚುನಾವಣೆ ಆದ್ಮೇಲೆ ಮಾತಾಡೋದು ನಾವು. ನೀವು ಅಭ್ಯರ್ಥಿ ಬೇರೆ ಜಿಲ್ಲೆ ಅಲ್ಲ ರೀ, ಬಿಜಾಪುರ ಬಾಗಲಕೋಟೆ ಒಂದೇ ಜಿಲ್ಲೆ. 2003ರಲ್ಲಿ ನಾವು ಬೇರೆ ಆಗಿವಿ ಅಷ್ಟೇ. ಆದರೆ ಜಿಲ್ಲೆ ಬೇರೆ ಆಗಿರ್ಬೋದು, ಮನಸ್ಸು ಬೇರೆ ಆಗಿಲ್ಲ, ಆಗೋದು ಇಲ್ಲ. ನೀವು ತಲೆ ಕೆಡಿಸ್ಕೊಬೇಡಿ. ಅಸಮಾಧಾನ ಇದೆಯಲ್ಲ, ಯಾವ ರೀತಿ ಇದನ್ನು ಶಮನ ಮಾಡ್ತಾರೆ? 100% ನೋಡಿ, ಯಾರಿಗೆ ಒಬ್ಬರಿಗೆ ಪ್ರಯತ್ನ ಮಾಡಿರ್ತಕ್ಕಂಥವ್ರಿಗೆ ಚುನಾವಣೆ ಅಭ್ಯರ್ಥಿ ಆಗಬೇಕನ್ನೋ ಆಸೆ ಇರ್ತದೆ, ನ್ಯಾಚುರಲ್ ಅದು. ಅದಾದಮೇಲೆ ಅವರು ನಾವು ಕುಂತು ಮಾತಾಡ್ಕೊಳ್ತೀವಿ, ಅದು ಎಲ್ಲ ಬಗೆಹರಿತದೆ. ಕಾರ್ಯಕರ್ತರು ತಮ್ಮ ಕೆಲಸ ತಾವು ಮಾಡ್ತಾರೆ, ಅದು ಎಲ್ಲ ನಡೆದು ಹೋಗ್ತದೆ, ನಿಮಗೂ ಗೊತ್ತಾಗ್ತದೆ. ನಾವು ಯಾವುದೇ ಶಾಸಕರು ನೀವು ಅಷ್ಟು ಚಿಂತೆ ಮಾಡೋರಿಗೆ 6 ಮಂದಿ BJP ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲಲ್ಲಪ್ಪ, ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡೋಲ್ರಿ ನೀವು? ನಮ್ಮಲ್ಲಿ ಒಂದು ಅಪಸ್ವರ ಆಗ್ಯದ ಅಂತೇಳಿ ನೀವು ಹೇಳ್ತಾ ಇದ್ದೀರಿ, ಆ ಜಿಲ್ಲೆ ಜನ ಹೇಳಿಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ, ಅದು ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಕಾರ್ಯಕರ್ತರದು ಜನರ ಅಭಿಪ್ರಾಯ ಇಲ್ಲ. ಸರ್, ಈಗ ಯುದ್ಧ ತಲೆಯಲ್ಲಿ ಒಂದು ಭಾವನೆ ಬೇರೆ ಇದೆ.